ನಾವು ಧರ್ಮಸ್ಥಳದ ಪಾರಿಜಾತ ಇನ್ ಹೋಟೆಲ್ ಇಂದ ಬೆಳಗ್ಗೆನೆ ಚೆಕ್ಔಟ್ ಆಗಿ ನಾವು ಮಂಜುನಾಥೇಶ್ವರ ಸ್ವಾಮಿ ದರ್ಶನಕ್ಕೆ ಹೋಗೋಕ್ಕಿಂತ ಮುಂಚೆ ಅಲ್ಲಿ ಇರುವ ನೇತ್ರಾವತಿ ನದಿಗೆ ಹೋಗಿ ನೀರನ್ನ ಪ್ರೋಕ್ಷಣೆ ಮಾಡಿಕೊಂಡು ನಾವು ದೇವರ ದರ್ಶನಕ್ಕೆ ಅಂತ ಹೊರಟ್ವಿ. ದೇವರ ದರ್ಶನ ಆದಮೇಲೆ ನಾವು ನೆಕ್ಸ್ಟು ಹೊರಟಿದ್ದು ಸೌದಡ್ಕ ಶ್ರೀ ಮಹಾಗಣಪತಿ ಕ್ಷೇತ್ರದ ಕಡೆಗೆ. ಸೌದಡ್ಕ ಮಹಾಗಣಪತಿ ಕ್ಷೇತ್ರಕ್ಕೆ ಎಂಟ್ರ್ ಆಗ್ತಿದ್ದಂಗೆ ನೀವು ನೋಡ್ಬೋದು, ಎಲ್ಲಿ ನೋಡಿದ್ರು ಗಂಟೆಗಳು ಕಾಣುತ್ತೆ. ಇಲ್ಲಿನ ವಿಶೇಷತೆ ಏನೆಂದರೆ, ನೀವು ಇಲ್ಲಿ ದೇವರ ದರ್ಶನ ಮಾಡಿ ಏನಾದರೂ ಹರಕೆ ಕಟ್ಕೊಂಡು ಹರಕೆ ತೀರಿದ ಮೇಲೆ, ಅಂದರೆ ನಿಮಗೆ ನೀವೇನು ಅನ್ಕೋತೀರೋ ಅದಾದರೆ ಇಲ್ಲಿ ಬಂದು ಗಂಟೆ ಕಟ್ತೀನಿ ಅಂತ ಅಂದ್ಕೊಂಡ್ರೆ ನಿಮ್ಮ ಕೆಲಸಗಳು ಆಗುತ್ತೆ ಅಂತ ಇಲ್ಲಿನ ನಂಬಿಕೆ. ಹಾಗಾಗಿ ನೀವು ಎಲ್ಲಿ ನೋಡಿದರೂ ನೀವು ಇಲ್ಲಿ ಗಂಟೆಗಳನ್ನ ನೋಡ್ಬೋದು. ಸೌದಡ್ಕ ಮಹಾಗಣಪತಿ ದೇವರ ದರ್ಶನ ಮಾಡಿ ಮುಗಿಸ್ಕೊಂಡು ನಾವು ನೆಕ್ಸ್ಟು ಹೊರಟಿದ್ದು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ. ನಾವು ಅಲ್ಲಿ ಹೋಗ್ತಿದ್ದಂಗೆ ನಾವು ಆದಿತ್ಯ ನೆಸ್ಟಲ್ಲಿ ರೂಮ್ನ ಮಾಡಿದ್ವಿ. ರೂಮ್ ಎಂಟರ್ ಆಗ್ತಿದ್ದಂಗೆ ಅಲ್ಲಿ ನಮಗೆ ಫ್ರೂಟಿ ಬಿಸ್ಕೆಟ್ಸು ಎಲ್ಲ ಕೊಟ್ಟರು. ಬನ್ನಿ ನಾವು ರೂಮ್ ಹೇಗಿದೆ ಅಂತ ನೋಡೋಣ, ಯಾಕೆಂದರೆ ನಿಮಗೂ ಕುತೂಹಲ ಇರುತ್ತೆ ರೂಮ್ ಹೇಗಿದೆ ಅಂತ. ರೂಮಲ್ಲಿ ಒಂದು ಫ್ರಿಡ್ಜ್ ಕೂಡ ಇಟ್ಟಿರ್ತಾರೆ. ನಾವು ಏನಾದ್ರು ನೀರು ಏನಾದ್ರು ಸ್ಟೋರ್ ಮಾಡಿ ಇಟ್ಕೋಬೋದು, ಕೂಲ್ ಡ್ರಿಂಕ್ಸು ಏನಾದ್ರು ಇಟ್ಕೋಬೋದು. ಹಾಗೂ ಇಲ್ಲಿ ವಾರ್ಡ್ರೋಬ್ ಕೂಡ ಇಟ್ಟಿರ್ತಾರೆ. ನಾವು ತಂದಿರುವ ಲಗೇಜು ಅಥವಾ ಬಟ್ಟೆಗಳು ಎಲ್ಲ ಇಟ್ಕೋಬೋದು. ನಾನು ಮಾಡಿದ್ದು ಡಬಲ್ ಬೆಡ್ರೂಮ್ ಇರುವ ಒಂದು ಸಿಂಗಲ್ AC ರೂಮು, ಒಂದು ಡಬಲ್ ಬೆಡ್ರೂಮ್ ಇದೆ, ಒಂದು ಡಬಲ್ ಬೆಡ್ ಇದೆ, ಹಾಗೂ ಒಂದು AC ಕೂಡ ಇಟ್ಟಿರ್ತಾರೆ. ಜೊತೆಗೆ ಫ್ಯಾನ್ ಕೂಡ ಇರುತ್ತೆ. ಬನ್ನಿ ಬಾತ್ರೂಮ್ ಹೇಗಿದೆ ಅಂತ ತೋರಿಸ್ತೀನಿ. ಬಾತ್ರೂಮ್ ಅಂತೂ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಒಂದು ವೆಸ್ಟರ್ನ್ ಕಮೋಡ್ ಇರುತ್ತೆ, ಸಿಂಕ್ ಇದೆ, ನಿಮಗೆ 24 hours ಬಿಸಿನೀರು ಬರುತ್ತೆ. ರೂಮ್ ಅಂತೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ, ಕ್ಲೀನಾಗಿ ಮೇಂಟೈನ್ ಮಾಡಿರ್ತಾರೆ. ನೀವು ರೂಮ್ ಎಂಟರ್ ಆಗ್ತಿದ್ದಂಗೆ ನಿಮಗೆ 1-2-3 ಫ್ರೂಟಿ ಕೊಡ್ತಾರೆ, ಜೊತೆಗೆ ಲೇಸ್ ಕೂಡ ಕೊಡ್ತಾರೆ, ಹಾಗೂ ಗುಡ್ಡೆ ಬಿಸ್ಕೆಟ್ಸು ಅದು ಇದು ಎಲ್ಲ ಕೊಡ್ತಾರೆ. ಇದು ಒಂಥರ ಗೇಟೆಡ್ ಕಮ್ಯುನಿಟಿ ಒಂಥರ ಅಪಾರ್ಟ್ಮೆಂಟ್ ಥರ ಇರುವ ಒಂದು ರೂಮು. ಇದ್ರ ಬಗ್ಗೆ ನಾನು ಇನ್ನೂ ಹೆಚ್ಚಿನ ಡೀಟೇಲ್ಸ್ನ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋನಲ್ಲಿ ಕೊಡ್ತೀನಿ. ಫುಲ್ ಕಮ್ಯುನಿಟಿ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇದ್ರ ಜೊತೆಗೆ ಅವರು ಸೋಪು, ಶಾಂಪೂ ಎಲ್ಲ ಕೊಡ್ತಾರೆ, ಹೇರ್ ಡ್ರೈವರು ಕೊಡ್ತಾರೆ, ಹಾಗೂ
ವಾಟರ್ ಬಾಟಲ್ ಕೂಡ ಕೊಡ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.